श्रुतिस्मृतिपुराणालयं करुणालयं नमामि भगवत्पादं शङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यौ कृतौ वन्दे भगवन्तौ पुनः पुनः। जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ ಎಷ್ಟನೇ ಶ್ಲೋಕಮ್ಮ? 289ನೇ ಶ್ಲೋಕದಲ್ಲಿ ನಾವು ಏನನ್ನ ಬಿಡಬೇಕು ಅಂತ ಹೇಳಿದ್ರೆ, ಚಿದಾತ್ಮನಿ ಸದಾ ಆನಂದೇ ದೇಹಾರೂಢ ಅಹಂ ಧಿಯಂ ನಿವೇಶ್ಯ ಲಿಂಗ ಮುತ್ಸಜ್ಜ ಕೇವಲೋ ಅಭವ ಸರ್ವದಾ. ಅಂದರೆ ದೇಹಾರೂಢಂ, ಈ ಶರೀರದಲ್ಲಿ ನೆಲೆಗೊಂಡಿರುವ ಅಥವಾ ಶರೀರದಲ್ಲಿ ಇರುವಂತ ಅಹಂ ಧಿಯಂ, ನಾನು ಅನ್ನುವ ಅಹಂಕಾರ ಬುದ್ಧಿಯನ್ನು ಸದಾ ಆನಂದೇ ಚಿದಾತ್ಮನಿ, ನಿತ್ಯ ಆನಂದ ಸ್ವರೂಪವಾದ ಆತ್ಮನಲ್ಲಿ ನಿವೇಶ ಅಂದ್ರೆ ಅಲ್ಲಿ ಸ್ಥಿರಗೊಳಿಸಿ, ಆಗ ಲಿಂಗಂ ಅಂದ್ರೆ ಸೂಕ್ಷ್ಮ ಶರೀರವನ್ನ, ಉತ್ಸಜ್ಜ ಅಂದ್ರೆ ಬಿಟ್ಟು, ಯಾವಾಗಲೂ ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಶರೀರವನ್ನು ಬಿಟ್ಟು ಈ ಮೂರು ಶರೀರಗಳಿಗೆ ಅಸಂಗನಾಗಿರುವ ಆತ್ಮ ನಾನೇ ಅಂತ ನಾವು ಚಿಂತಿಸಬೇಕು. ಅಥವಾ ಆ ಧ್ಯಾನದಲ್ಲೇ ಸದಾ ಕಾಲ ಇರಬೇಕು ಅಂತ ಇಲ್ಲಿ ಮಹಾತ್ಮ ಹೇಳ್ತಾರಮ್ಮ. ಕಾರಣ ಇದು ನಮಗೆ ಅನುಭವ ಇದೆ. ಸ್ಥೂಲ ಶರೀರ ಬಗ್ಗೆ ನಿನ್ನೆನೆ ವಿಶಾಲವಾಗಿ ಹೇಳ್ಯಾರ. ಇದು ಮಾಂಸ ಮತ್ತು ಮಜ್ಜದ ಒಂದು ಮುದ್ದೆ ಅಂತ. ಇದರ ಒಳಗೆ ಒಂದು ಲಿಂಗತನು ಅಂದ್ರೆ ಸೂಕ್ಷ್ಮವಾದ ಶರೀರ ಮತ್ತು ಕಾರಣ ಶರೀರ. ಈ ಮೂರು ಶರೀರತ್ರಯಗಳನ್ನ, ಶರೀರಗಳ ಧರ್ಮಗಳನ್ನ, ಶರೀರಗಳ ಕರ್ಮಗಳನ್ನ ನಾನು ತಿಳಿಯುವಂತ ಆತ್ಮ ಕೇವಲವಾಗಿ ಅಸಂಗನಾಗಿದ್ದೇನೆ. ಅದಕ್ಕಾಗಿ ಮೂರು ಶರೀರದ ಅನುಭವ ನಮಗೆ ಆಗುತ್ತದೆ. ಸ್ಥೂಲ ಶರೀರದ ಅನುಭವ, ಸೂಕ್ಷ್ಮ ಶರೀರದ ಅನುಭವ, ನಿದ್ರಾವಸ್ಥೆಯ ಗಾಢ ಕಾರಣ ಶರೀರದ ಅನುಭವ ಕೂಡ ಆಗ್ತದಂತ. ಅದಕ್ಕೆ ಮೂರು ಶರೀರಕ್ಕಿಂತ ನೀನು ಭಿನ್ನವಾಗಿದ್ದೇನೆ ಅಂತ ನೀನು ಅನುಭವಿಸು ಅಂತ ಹೇಳಿ
ಯತ್ರೈಷ ಜಗದಾಭಾಸೋ ದರ್ಪಣಾಂತ ಪುರಂ ಯಥಾ ತದ್ ಬ್ರಹ್ಮ ಅಹಮಿತಿ ಜ್ಞಾತ್ವಾ ಕೃತೋ ಕೃತ್ಯೋ ಭವಿಷ್ಯಸಿ ಅಂತ ಈ ಒಂದು ದೃಷ್ಟಾಂತವನ್ನು ಕೊಡ್ತಾರ ಮೇಲೆ. ಅದು ಹೇಗಿದೆ ಅಂದ್ರೆ ಆಧ್ಯಾತ್ಮಿಕ ಸಾಧನೆಯನ್ನ ಸಾಧಿಸುತ್ತಿರುವಾಗ ಆತ್ಮೈಕ್ಯ ಜ್ಞಾನದ ಅನುಭವ ಬರುವುದಕ್ಕೆ ಪ್ರಾರಂಭ ಆಗುತ್ತಲ್ಲಮ್ಮ. ಈ ಆಧ್ಯಾತ್ಮ ಸಾಧನೆಗೆ ಬರುವುದಕ್ಕಿಂತ ಮುಂಚೆ ಬಾಹ್ಯ ಪ್ರಪಂಚದ ವಿಷಯ ವಸ್ತುಗಳು ನಮ್ಮಲ್ಲಿ ಇರುವ ಮನಸ್ಸಿನ ಶಾಂತಿಯನ್ನ ನಾಶ ಮಾಡಿ ನಮ್ಮನ್ನ ದುಃಖದ ಅಡ್ಡದಾರಿಗೆ ಎಳೆಯುತ್ತೇವೆ. ಆದರೆ ಯಥಾರ್ಥ ವಾಸ್ತವವಾಗಿ ನಮ್ಮನ್ನ ಅಡ್ಡದಾರಿಗೆ ಎಳೆದುಕೊಂಡು ಹೋಗುವಂತ ವಸ್ತುಗಳಿಗೆ ಯಾವಾಗಲೂ ಸ್ಥಿರವಾಗಿ ಇರುವಂತ ಅಸ್ತಿತ್ವವೇ ಇರುವುದಿಲ್ಲ. ಅವು ಹೇಗೆ ತೋರ್ತವಂದ್ರೆ ಇಲ್ಲದ ವಸ್ತುಗಳು ಹೇಗೆ ತೋರ್ತವ್ರಿ ಅಂತ ಸಂಶಯ ಬಂದರೆ ಅದಕ್ಕೆ ದರ್ಪಣ ಅಂತಹ ಪುರಹತ ಅಂತ ದೃಷ್ಟಾಂತ ಕೊಟ್ರು. ಅಂದ್ರೆ ಕನ್ನಡಿಯಲ್ಲಿ ಕಾಣುವಂತ ಪುರದಂತೆ ಕೇವಲ ಪ್ರತಿಬಿಂಬ ಮಾತ್ರದಿಂದ ತೋರುತ್ತೇವೆ ವಿನಃ ವಿಚಾರ ಮಾಡಿದಾಗ ಕನ್ನಡಿಯಲ್ಲಿ ಯಾವ ಊರೇ ಇಲ್ಲ, ಯಾವ ಮನೆಗಳೇ ತೋರೋದಿಲ್ಲ. ಕಾರಣ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬಕ್ಕೆ ಸ್ವತಂತ್ರವಾದ ಇರುವಿಕೆ ಇರುವುದಿಲ್ಲ. ಅದಕ್ಕೆ ಈಗ ಶುದ್ಧವಾದ ಕನ್ನಡಿಯಲ್ಲಿ ಏನಾದ್ರು ಇದೆ ಏನು ಅಂದ್ರೆ ಏನಿಲ್ಲ, ಬರೇ ಬಯಲು, ಅಲ್ಲಿ ಏನು ಕಾಣೋದಿಲ್ಲ. ಅದು ಅದರೊಳಗೆ ನಾವು ಏನಾದ್ರೂ ಎದುರಿಗೆ ಹೋದಾಗ ನಮ್ಮ ಮುಖ ಅದರಲ್ಲಿ ತೋರುತ್ತದೆ. ಆದರೆ ಆ ಮುಖ ಅಲ್ಲಿ ಇದೆ ಏನು ಅಂದ್ರೆ ಇಲ್ಲ. ಕನ್ನಡ ಯಾವ ನಿಮ್ಮ ಮುಖ ಇಲ್ಲ, ಇಲ್ಲದಿದ್ದರೂ ತೋರುತ್ತದೆ. ಆ ತೋರಿದ್ದು ನಿಜವಲ್ಲ ಅಂತ ಹೇಗೆ ತಿಳ್ಕೋಬೇಕಂದ್ರೆ ನಮ್ಮ ಶರೀರವನ್ನ ಮುಟ್ಟಿದರೆ ಅದು ಸ್ಪರ್ಶ ಆಗ್ತದೆ. ಹೌದಲ್ಲಮ್ಮ? ಕೈ ಮುಟ್ಟಬಹುದು, ಕಾಲು ಮುಟ್ಟಬಹುದು, ಕಣ್ಣು ಕಿವಿ ಏನೇ ಮುಟ್ಟಿದ್ರು ಕೂಡ ನಮ್ಮ ಸ್ಪರ್ಶಕ್ಕ ಗೊತ್ತಾಗ್ತದೆ. ಕನ್ನಡಿಯಲ್ಲಿ ಮತ್ತೆ ನಮ್ಮಂತೆ ಒಂದು ಪ್ರತಿಬಿಂಬ ತೋರ್ತದಲ್ಲಮ್ಮ, ಅದನ್ನ ನೀವು ಎಲ್ಲಿ ಆದ್ರೂ ಮುಟ್ಟಲಿಕ್ಕೆ ಸ್ಪರ್ಶ ಮಾಡ್ಲಿಕ್ಕೆ ಕೈಗೆ ಸಿಗುತ್ತದೇನು? ಸಿಗೋದಿಲ್ಲ. ಆ ಸ್ಪರ್ಶಕ್ಕೆ ಅದು ಸಿಗೋದಿಲ್ಲ ಅಂದ್ರೆ ಅದು ಇಲ್ಲವೇ ಇಲ್ಲ ಅಂತ ಅರ್ಥ. ನಮ್ಗೆ ಶರೀರ ಇದೆ, ನಮ್ಗ ಸ್ಪರ್ಶಕ್ಕೆ ಗೋಚರ ಆಗ್ತದೆ ನೋಡಮ್ಮ. ಅದು ನೇತ್ರಕ್ಕೂ ಗೋಚರ ಆಗ್ತದ, ಸ್ಪರ್ಶಕ್ಕೂ ಗೋಚರ ಆಗ್ತದ. ಆದರೆ ಕನ್ನಡಿಯಲ್ಲಿ ಇರುವ ಪ್ರತಿಬಿಂಬ ನೋಟದಲ್ಲಿ ಮಾತ್ರ ಇದೆ ವಿನಃ ನಿಜವಾಗಿಯೂ ಇಲ್ಲವೇ ಇಲ್ಲ. ಇದರಂತೆ ಒಂದು ಕನ್ನಡಿಯಲ್ಲಿ ಒಂದು ಪುರ ಅಂದ್ರೆ ಒಂದು ಗ್ರಾಮವನ್ನ ನೋಡಿದಾಗ ಆ ಗ್ರಾಮ ಕನ್ನಡಿಯಲ್ಲಿ ತೋರ್ತದಲ್ಲಮ್ಮ. ಆದ್ರೆ ಅವು ನಿಜವಾಗಿ ಮನೆಗಳು ಇದ್ದಾಗ ಏನು ಅಂದ್ರೆ ಇಲ್ಲವೇ ಇಲ್ಲ, ತೋರೋದು ಬಿಟ್ಟಿಲ್ಲ.
ಅದನ್ನ ನೋಡ್ಲಿಕ್ಕೆ ಹೋದ್ರೆ ಅವು ಇಲ್ಲವೇ ಇಲ್ಲ. ಅದರಂತೆ ಪ್ರಪಂಚದಲ್ಲಿ ತೋರುವಂತ ಎಲ್ಲಾ ವಸ್ತುಗಳು ಆ ನಮ್ಮ ಗಮನ, ನಮ್ಮ ಮನಸ್ಸು, ಬುದ್ಧಿ ಬಾಹ್ಯ ಪ್ರಪಂಚದ ವಸ್ತುಗಳ ಕಡೆಗೆ ಹೋದಾಗಲೆಲ್ಲ ಅವುಗಳ ಸುಳ್ಳಿನ ಸ್ವಭಾವವನ್ನು ಕುರಿತು ಅಷ್ಟೇ ಅಲ್ಲ, ಆ ವಸ್ತುಗಳನ್ನ ಕುರಿತು ಚಿಂತಿಸಿ ನಾವು ಅನಂತ ರೀತಿಯ ಭ್ರಮೆಗೆ ಒಳಗಾಗಿದ್ದೇವೆ. ಆದರೆ ಜಗತ್ತು ಹೇಗಿದೆ ಅಂದ್ರೆ ನಮ್ಮ ಶರೀರದ ಪ್ರತಿಬಿಂಬ ಕನ್ನಡಿಯಲ್ಲಿ ಇದ್ದ ಹಾಗೆ. ಶರೀರ ಪ್ರತಿಬಿಂಬ ಕಣ್ಣಲ್ಲಿ ಆದ ನಮ್ಮ, ಅದರಂತೆ ಬ್ರಹ್ಮನ ಪ್ರತಿಬಿಂಬ ಮಾತ್ರ ಈ ಜಗತ್ತಿನಲ್ಲಿ ತೋರುತ್ತದೆ ವಿನಃ ಆದರೆ ಅವು ಸತ್ಯವಲ್ಲ. ಯಾಕೆಂದ್ರೆ ಅವುಗಳಲ್ಲಿ ವ್ಯತ್ಯಾಸವಿದೆ. ಏನು ವ್ಯತ್ಯಾಸ ಅಂದ್ರೆ, ನಾವು ಕನ್ನಡಿಯಲ್ಲಿ ಮುಖವನ್ನ ನೋಡುವಾಗ ನಮ್ಮ ಎಡ ಕಿವಿ ಬಲವಾಗಿ ಕಾಣುತ್ತದೆ. ಅಂದ್ರೆ ಎಡಗಿವಿ ಬಲವಾಗಿ, ಬಲಗಿವಿ ಎಡವಾಗಿ ಕಾಣುತ್ತದೆ. ಅಂದ್ರೆ ಅದು ಯಥಾರ್ಥ ಅಲ್ಲ. ನಮ್ದು ಎಡಗಿವಿ ಎಡಕ್ಕೆ ಆದ, ಬಲಗಿವಿ ಬಲಕಿನೇ ಆದ. ಕನ್ನಡಿಯಲ್ಲಿ ನೋಡಿದಾಗ ಎಡ ಬಲವಾಗಿ ಬಲ ಎಡವಾಗಿ ತೋರುತ್ತದೆ. ಮತ್ತು ನಾವು ಕನ್ನಡಿ ಪೂರ್ವ ದಿಕ್ಕಿನಲ್ಲಿ ಕನ್ನಡಿಯಲ್ಲಿ ನೋಡಿದಾಗ ಆವಾಗ ನಮಗ ಪ್ರತಿಬಿಂಬ ನಮಗ ಅಭಿಮುಖವಾಗಿ ಪಶ್ಚಿಮ ದಿಕ್ಕಿಗೆ ತೋರ್ತದಲ್ಲ ನಮ್ಮ. ಹೌದು ತಾಯಿ? ನಾವು ಈ ಕಡೆ ಪೂರ್ವಕ್ಕ ನಾವು ಕನ್ನಡಿಯಲ್ಲಿ ನೋಡಿದ್ರೆ ಪಶ್ಚಿಮಕ್ಕ ನಮ್ಮ ಮುಖ ತೋರ್ತದ. ಅಂದ್ರೆ ಯಥಾರ್ಥ ಅಲ್ಲ ನಮ್ಮ. ಹೀಗೆ ಆದ್ದರಿಂದ ಅದು ಯಥಾವತ್ತಾದ ಸತ್ಯ ದರ್ಶನವನ್ನ ತೋರಿಸುವುದಿಲ್ಲ. ಸುಳ್ಳು ದರ್ಶನವನ್ನ ಕೊಡುತ್ತದೆ ವಿನ ಸತ್ಯ ದರ್ಶನವಲ್ಲ. ಸತ್ಯ ದರ್ಶನವಾಗಿದ್ರೆ ನಾವು ಪೂರ್ವಕ್ಕ ನಮ್ಮ ಮುಖ ಇದ್ರೆ ನಮ್ಮ ಮುಖ ಪಶ್ಚಿಮಕ್ಕೆ ಆಗಬಾರ್ದು. ಅಲ್ಲಿ ಆಗುತ್ತದೆ ಅಂದ್ರೆ ಅದು ದೋಷದಿಂದ ಕೂಡಿದೆ. ಹೀಗೆ ಕನ್ನಡಿಯ ಪ್ರತಿಬಿಂಬದಲ್ಲಿ ಕಾಣುವ ವ್ಯತ್ಯಾಸಗಳಂತೆ ಜಗತ್ತಿನಲ್ಲಿ ಬ್ರಹ್ಮದ ಅನೇಕ ಲಕ್ಷಣಗಳು ಬದಲಾಯಿಸಿರುವಂತೆ ತೋರುತ್ತದೆ. ಹೇಗೆ ಕನ್ನಡಿಯಲ್ಲಿ ಬದಲಾವಣೆ ಆಯ್ತಲ್ಲ ನಮ್ಮ ಮುಖ, ಅದರಂಗ ಬ್ರಹ್ಮನ ಸತ್ಯ ಮುಖ ಈ ಜಗತ್ತಿನ ಉಪಾಧಿಗಳಲ್ಲಿ ನಾನಾ ಪ್ರಕಾರವಾಗಿ ಎಡಬಲವಾಗಿ ಬಲ ಎಡವಾಗಿ, ಒಂದು ಚಿಕ್ಕದಾಗಿ ಒಂದು ದೊಡ್ಡದಾಗಿ, ನಾನಾ ರೂಪದಿಂದ ವ್ಯತ್ಯಾಸದಿಂದ ತೋರುವುದು ಎಲ್ಲವೂ ಜಗತ್ತು. ಆ ಜಗತ್ತಿಗೆ ನಾವು ದೇಹ ಅಂತ ಕರೆದು ನೋಡೋಣ. ದೇಹದ ಪ್ರತಿಬಿಂಬ ಕನ್ನಡಿಯ ಉಪಾದಲ್ಲಿ ವ್ಯತ್ಯಾಸ ತೋರ್ತದ. ಅದರಂತೆ ಬ್ರಹ್ಮನ ಪ್ರತಿಬಿಂಬ ಜಗತ್ತಿನಲ್ಲಿ ವ್ಯತ್ಯಾಸವಾಗಿ ತೋರುತ್ತದೆ. ವ್ಯತ್ಯಾಸವಾಗಿ ತೋರುವಂತ ವಸ್ತುಗಳು ಸತ್ಯವಾದವು ಅಲ್ಲ. ಹೌದಲ್ಲಮ್ಮ? ಅದು ಸುಳ್ಳಾಗಿ ತೋರುತ್ತದೆ ಅಂತ ಅರ್ಥ. ತೋರೋದಿಲ್ಲ ಅಂತಲ್ಲ, ವ್ಯತ್ಯಾಸವಾಗಿ ಬದಲಾವಣೆಯಾಗಿ ತೋರಬಹುದು. ತೋರಿದರೂ ಕೂಡ ಅವುಗಳಿಗೆ ನಿತ್ಯತ್ವ ಇಲ್ಲ, ಯಾವಾಗಲೂ ತೋರುವುದಿಲ್ಲ.
ಕನ್ನಡಿಯಲ್ಲಿ ಯಾವಾಗ ಮುಖ ನೋಡ್ತೀವಿ ಆವಾಗ ತೋರ್ತದ. ಹೌದು. ಎಷ್ಟು ಸಲ ನೋಡ್ರಿ ಅಷ್ಟು ಸಲ ತೋರ್ತದ. ಆ ಕನ್ನಡಿಯನ್ನ ನೀವು ಎಲ್ಲೋ ಒಂದ್ ಕಡೆ ರಿವರ್ಸ್ ಗೋಡೆಗೆ ಹಾಕಿದಾಗ ಆ ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬ ತೋರೋದಿಲ್ಲ ಅಂತ. ಹಾಗೆ ಬ್ರಹ್ಮನು ಅನಂತ. ಅನಂತ ಅಂದ್ರೆ ನಮ್ಮ ಕೇವಲ ಅಂದ್ರೆ ಅನಂತ ಅಂದ್ರೆ ಅವನು ಸೀಮಿತವಾದವನು, ಅಳತೆಗೆ ಒಳಗಾದವನು ಬ್ರಹ್ಮನಲ್ಲ. ಯಾಕೆಂದ್ರೆ ಆಕಾಶವತ್ ಸರ್ವಗತ. ಆಕಾಶ ಎಲ್ಲಾ ಕಾಲದಲ್ಲಿ ಎಲ್ಲದರಲ್ಲಿಯೂ ಎಲ್ಲಾ ದೇಶಗಳಲ್ಲಿ ಎಲ್ಲಾ ಕಾಲಗಳಲ್ಲಿ ಇರುವಂತದ್ದೇ ಆಕಾಶ. ಅದರಂತೆ ಬ್ರಹ್ಮನು ಅನಂತ, ಜಗತ್ತು ಶಾಂತ. ಕನ್ನಡಿಯಲ್ಲಿ ನಾವು ನೋಡಿವಲ್ಲಮ್ಮ, ನಮ್ಮ ಪ್ರತಿಬಿಂಬ ಅಲ್ಲಿ ತೋರ್ತು. ಅದು ಯಾವಾಗ ನಾವು ನೋಡಿದಾಗ ತೋರುತ್ತದೆ, ನೋಡದೇ ಇದ್ದಾಗ ತೋರುವುದಿಲ್ಲ. ಅಂದ್ರೆ ಅದು ಶಾಂತ ಆಯ್ತದಮ್ಮ. ಆದ್ರೆ ಕನ್ನಡಿಯಲ್ಲಿ ನಾವು ನೋಡದೆ ಬಿಡಲಿ, ನಾವು ಮಾತ್ರ ಸದಾಕಾಲ ಇದ್ದೇವೆ ಅಂದಾಗ ದೇಹ ಅನಂತ, ಪ್ರತಿಬಿಂಬ ಶಾಂತ ಅಂತ. ಅದರಂತೆ ಬ್ರಹ್ಮ ಅನಂತ, ಬ್ರಹ್ಮನ ಪ್ರತಿಬಿಂಬ ತೋರುವಂತ ಈ ಜಗತ್ತು ದೇಹ ಶಾಂತ ಅಂತ. ಕೆಲವು ಸಲ ತೋರ್ತಾವ, ಕೆಲವು ಸಲ ತೋರಂಗಿಲ್ಲ. ಈಗೆಲ್ಲ ತೋರ್ತಾವ ನಮ್ಮ ಶರೀರ. ಒಂದು ದಿನ ತೋರಲಾರದೆ ನಾಶ ಆಗ್ತದೆ ನೋಡಮ್ಮ. ಅದಕ್ಕೆ ಇದು ಶಾಂತ ಅಂದ್ರು. ಮತ್ತೆ ಬ್ರಹ್ಮ ಆನಂದಮಯನು. ಆನಂದವೇ ಅವನ ಶರೀರ. ನಮಗೆ ಮಯ ಅಂದ್ರೆ ಕೋಶ ಅಂತೀವಿ. ಅನ್ನಮಯ, ಆನಂದಮಯ, ವಿಜ್ಞಾನಮಯ, ಪ್ರಾಣಮಯ, ಇದಕ್ಕೆಲ್ಲ ಕೋಶಗಳಂತ ಕರಿತೀವಿ. ಅವರಂತೆ ಇದು ಆನಂದಮಯ ಅಂತ. ಯಾವಾಗಲೂ ಆನಂದವಾಗಿರೋದು. ಇದಕ್ಕೆ ವಿರುದ್ಧವಾದ ಜಗತ್ತು ಹೆಂಗದಮ್ಮಂದ್ರೆ ದುಃಖಮಯ. ಜಗತ್ತು ದುಃಖದಿಂದ ಕೂಡದಲ್ಲಮ್ಮ. ಯಾವಾಗ ಅಂದ್ರೆ ಯಾವಾಗಲೂ ದುಃಖದಿಂದ ಇರುವುದು, ಕೂಡಿರುವುದು ದೇಹ ಮತ್ತು ಜಗತ್ತು. ಯಾವಾಗಲೂ ಆನಂದದಿಂದ ಕೂಡಿ ಸದಾ ಕಾಲ ಇರುವುದು ಅದು ಬ್ರಹ್ಮ ಸ್ವರೂಪ. ಹಾಗಾಗಿ ಬ್ರಹ್ಮನ ಪ್ರತಿಛಾಯೆ ಎಂದರು. ಜಗತ್ತಿನ ಪ್ರತಿಬಿಂಬ, ಛಾಯೆ ಅಂದ್ರೆ ಬಿಂಬ. ಅದು ಬ್ರಹ್ಮನನ್ನ ಯಥಾರ್ಥವಾಗಿ ಮತ್ತು ವಾಸ್ತವಿಕವಾಗಿ ಇದ್ದಕ್ಕೆ ಇದ್ದಂತೆ ತೋರುವುದಿಲ್ಲ. ಅದಕ್ಕಾಗಿ ಪ್ರತಿಬಿಂಬ ಸುಳ್ಳಲ್ಲಮ್ಮ. ಅದಕ್ಕಾಗಿ ಜಗತ್ತು ಸುಳ್ಳಂದ್ರು ಮಹಾತ್ಮರು. ಬ್ರಹ್ಮನಂತೆ ತೋರಂಗಿಲ್ಲ ನಮಿದು. ಬ್ರಹ್ಮ ಆನಂದಮಯ ಅದ, ನೀವೆಲ್ಲ ಆನಂದಮಯರು. ಅದು ಶರೀರ ಸದಾಕಾಲ ದುಃಖಮಯ. ಇದು ಗರ್ಭದಲ್ಲಿ ದುಃಖ, ಜಾಯ ದುಃಖ, ಅನಂತ ದುಃಖಗಳ ತವರು ಮನೆಯೇ ದೇಹ. ಅದಕ್ಕಾಗಿ ಈ ದೇಹ ದೃಷ್ಟಿಯಿಂದ ನಾವು ನೋಡಿದರೆ ಇದರಲ್ಲಿ ಆನಂದದ ವ್ಯತ್ಯಾಸವಿದೆ. ಅದು ಆನಂದವೇ ದುಃಖಮಯದಂತ. ಈ ಕಾರಣ ನಾನು ಸ್ವತಃ ಬ್ರಹ್ಮನೇ. ನಾನೇನು ತದ್ ಬ್ರಹ್ಮಾಮಿತಿ ಜ್ಞಾತ ಕೃತಕೃತೋ ಭವಿಷ್ಯಸಿ. ಆದ ಕಾರಣ ಅದೇ ಸ್ಥಿತಿಯಲ್ಲಿ
ಪ್ರಪಂಚ ಅಂದ್ರೆ ಜಗತ್ತಿನಲ್ಲಿ ಭ್ರಾಂತಿಯಿಂದ ತೋರುತ್ತದೆ. ನಾನು ಮಾತ್ರ ಕೇವಲೋ ಅಭವ ಸರ್ವದಾ. ನಾನು ಅಸಂಗ ಅಭವ ಮತ್ತು ಅಸಂಗನಾಗಿರುವೆನು. ಸಜಾತಿ ವಿಜಾತಿಯ ಸ್ವಗತ ಭೇದರಹಿತ. ಕೇವಲೋ ಅಭವ ಅಂದ್ರೆ ನಾನು ಹುಟ್ಟಲಾರದವನು. ಹುಟ್ಟಿ ಜಗತ್ತಿಗೆ ಬಂದದ್ದು ಜಗತ್ತು. ಹುಟ್ಟಲಾರದೆ ಜಗತ್ತಿಗೆ ಕಾರಣವಾದದ್ದು ಬ್ರಹ್ಮ ಎಂದು ನಾವು ತಿಳಿದುಕೊಂಡು ನಮ್ಮ ಪರಮಾರ್ಥದ ಗುರಿಯನ್ನು ಮುಟ್ಟಿ ಕೃತಕೃತ್ಯತೆಯನ್ನು ಹೊಂದು ಮುಂದೆ ಮಾಡುವ ಎಲ್ಲ ಕಾರ್ಯ ಕೆಲಸವನ್ನ ಈಗಲೇ ಮುಕ್ತಾಯವನ್ನು ಮಾಡಿಕೋ. ನಮ್ಗೆ ಹೇಗಂದ್ರೆ ಇವತ್ತು ಕಾರ್ಯ ಮುಗಿದ್ರೆ ಮತ್ತೆ ನಾಳೆ ಕಾರ್ಯ ಅವ ನಮಗ. ಈ ತಿಂಗಳ ಮುಗಿದ್ರೆ ಮುಂದಿನ ತಿಂಗಳು ಮತ್ತೆ ಕೆಲಸ ಉಂಟು. ಈ ವರ್ಷದ ಕಾರ್ಯ ಮುಗಿದ ನಂತರ ಮುಂದಿನ ವರ್ಷ ಕಾರ್ಯ ಉಂಟು. ಯಾಕಂದ್ರೆ ನಾವು ಪ್ರಾಣ ಹೋಗುವವರೆಗೂ ಕಾರ್ಯ ಕರ್ಮಗಳನ್ನು ಮಾಡೋರೆ, ಮಾಡಲೇಬೇಕು. ಯಾವುದಮ್ಮ? ಇದು ದೇಹ. ಆತ್ಮ ಯಾವ ಕಾರ್ಯವನ್ನು ಮಾಡುವನಲ್ಲ, ಯಾವ ಕರ್ಮವನ್ನು ಮಾಡುವನಲ್ಲ. ಯಾಕೆ ಅಂದ್ರೆ ದುಃಖ ನಿವೃತ್ತಿಗಾಗಿ ನಾವು ಕಾರ್ಯವನ್ನು ಮಾಡ್ತೀವಿ. ಯಾವುದೇ ಕಾರ್ಯವನ್ನ ಮಾಡಿದ್ರು ದುಃಖ ನಿವೃತ್ತಿಗಾಗಿ. ಈಗ ಸಾಮಾನ್ಯವಾಗಿ ಬಹಳ ಸೊಳ್ಳೆ ಆಗ್ಯಾವಂದ್ರೆ ನಾವು ಸೊಳ್ಳೆ ಪರದೆಯನ್ನು ಕಟ್ತೀವಿ. ಯಾಕಮ್ಮ ಅಂದ್ರೆ ಸೊಳ್ಳೆಯ ಬಾಧೆಯ ನಿವೃತ್ತಿಯಾಗಿ ಸೊಳ್ಳೆ ಪರದೆಯನ್ನ ಕಟ್ಟಬೇಕು ಅಂತ ಕರ್ಮ ಮಾಡ್ತೀವಿ. ಊಟ ಯಾಕೆ ಮಾಡ್ತೀವಮ್ಮಂದ್ರೆ ಹಸಿವು ಆಗಿದೆ ಅಂತ ಅದರ ದುಃಖವನ್ನ ತಾಳಲಾರದೆ ಊಟವನ್ನ ಮಾಡುತ್ತೇವೆ. ಇದೇ ಪ್ರಕಾರವಾಗಿ ಜಗತ್ತಿನಲ್ಲಿ ಯಾರೇ ಏನೇ ಕಾರ್ಯ ಮಾಡಿದರೂ ಕೂಡ ದುಃಖದ ನಿವೃತ್ತಿಗಾಗಿ. ಹೌದಿಲ್ಲಮ್ಮ? ಒಂದು ಎರಡು ಹೇಳಿದಾಗ ಎಲ್ಲವೂ ಇದೇ ಪ್ರಕಾರ ಅಂತ ತಿಳಿಬೇಕು. ಮನೆ ಕಟ್ತೀವಿ ಯಾಕೆ? ಅದರಲ್ಲಿ ನಾವು ಸುಖವಾಗಿ ಇರಲಿಕ್ಕೆ ಅವಕಾಶ ಇದೆ ಅಂತ ಭಾವದಿಂದ ಮನೆ ಕಟ್ತೀವಲ್ಲಮ್ಮ. ಆದ್ರೆ ಆತ್ಮನಿಗೆ ಯಾವುದು ಇಲ್ಲಲ್ಲಮ್ಮ. ಹಸಿವಿಲ್ಲ, ಊಟದ ಕರ್ಮಿಲ್ಲ, ಶರೀರ ಶರೀರಕ್ಕೆ ಯಾವ ಸೊಳ್ಳೆಗಳ ಕಾಟಿಲ್ಲ, ಮನಸ್ಸಿಲ್ಲ, ಮನಸ್ಸಿನ ಸಂಕಲ್ಪ ವಿಕಲ್ಪ ಇಲ್ಲ, ಅವನಿಗೆ ಪ್ರಾಣ ಇಲ್ಲ, ಈ ಉಸಿರಾಟದ ಅವಶ್ಯಕತೆ ಇಲ್ಲ. ಹೀಗೆ ಎಲ್ಲವನ್ನ ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ನನಗೆ ಯಾವುದೇ ರೀತಿಯ ದುಃಖ ಇಲ್ಲ ಅಂದಾಗ ನಾನು ಸದಾ ಆನಂದದಲ್ಲಿರುವವನು. ಆನಂದದಲ್ಲಿದ್ದಾಗ ದುಃಖದ ಕಾರ್ಯವನ್ನು ಯಾರು ಮಾಡಂಗಿಲ್ಲಮ್ಮ. ಅದೇ ಪ್ರಕಾರವಾಗಿ ನಮ್ಮ ಸ್ವರೂಪವನ್ನ ಮಹಾತ್ಮರು ಇಲ್ಲಿ ತಮ್ಮ ಅನುಭವಕ್ಕೆ ಬಂದಂತೆ ಈ ರೀತಿ ನೀನು ಮಾಡುವ ಕಾರ್ಯಗಳನ್ನ ಮಾಡಿ ಮುಗಿಸಿ ಮುಕ್ತನಾಗು. ಮುಂದೆ ಯತ್ ಸತ್ಯಭೂತಂ ನಿಜರೂಪ ಮಾಧ್ಯಂ ಚಿರ ಅದ್ವಯ ಆನಂದಂ ರೂಪಮ ಕ್ರಿಯಂ ತದೇತ್ಯ ಮುತ್ಯಾವಪುರುಷ ಜೇತ
ಶೈಲೋಷವದ್ವೇಷ ಮುಪಾತ್ತಮಾತ್ಮನ ಈ 292ನೇ ಶ್ಲೋಕದಲ್ಲಿ ಅವ್ರು ಏನು ಹೇಳ್ತಾರಮ್ಮ ಅಂದ್ರೆ, ಯಾವ ಯತ್ಸತ್ಯಭೂತಂ ನಿಜ ರೂಪ ಮಾಧ್ಯಮ ಮತ್ತೆ ಆದ್ಯಂ ಚಿದ್ ಅದ್ವಯ ಆನಂದ ರೂಪಂ ಅಷ್ಟೇ ಅಲ್ಲದೆ ಅಕ್ರಿಯಂ ನಿಜ ರೂಪಂ ತತ್ ಏತ್ಯ ಉಪಾತ್ತಂ ಆತ್ಮನ ವೇಷಂ ಶೈಲೋಪವತ್ ಮಿಥ್ಯಾ ವಪು ಉತ್ಸೇಜೇತ ಅಂದ್ರೆ ಇದನ್ನ ಬಿಟ್ಟಿರಬೇಕಂದ್ರು. ಏನ್ ಬಿಡ್ಬೇಕಮ್ಮ ಇಲ್ಲಿ ಅಂದ್ರೆ, 3 ಕಾಲದಲ್ಲಿ ಸತ್ಸ್ವರೂಪವಾಗಿರುವುದು ನಮ್ಮ ಮೂಲ ಜ್ಞಾನ. ಆ ಜ್ಞಾನ ಸ್ವರೂಪ ಹೇಗಿದೆ ಅಂದ್ರೆ, ಆ ಜ್ಞಾನದ ಸತ್ಸ್ವರೂಪದಲ್ಲಿ ಅಖಂಡವಾದ ಆನಂದ, ವಿಷಯಾದಿಗಳಲ್ಲಿ ಖಂಡಿತವಾದ ಆನಂದ, ರೂಪದಲ್ಲಿದ್ದ ಆನಂದ ಶಬ್ದದಲ್ಲಿಲ್ಲ, ಶಬ್ದದಲ್ಲಿದ್ದಂತ ಆನಂದ ನಾಲಿಗೆಯಲ್ಲಿಲ್ಲ. ಇವೆಲ್ಲ ಬೇರೆ 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 ಆಗಿರ್ತಕ್ಕಂಥ ಆನಂದ. ನಮ್ಮ ಸ್ವರೂಪ ಆನಂದ ಹೇಗಿದೆ ಅಂತ ಹೇಳಿದ್ರೆ, ಅದು ಅಖಂಡ ರೂಪವಾದದ್ದು. ಯಾವಾಗಲೂ ಸದಾಕಾಲ ಆನಂದವೇ ಆನಂದ. ಕಾರಣ ಅದಕ್ಕ ರೂಪರಹಿತ. ಅದಕ್ಕೆ ರೂಪ ಆದೇನಮ್ಮ ಅಂದ್ರೆ ರೂಪ ಇಲ್ಲ. ಕ್ರಿಯೆ ಆದೇನು ಅಂದ್ರೆ ಯಾವುದೇ ಕ್ರಿಯಾ ಶೂನ್ಯ. ಅದು ಯಾವ ಕ್ರಿಯೆ ಮಾಡಂಗಿಲ್ಲ ನಮ್ಮದು. ಮತ್ತು ಅದು ನಿಜ ಸ್ವರೂಪವನ್ನ ಹೊಂದಿ ನಟನು ತಾನು ಹಾಕಿಕೊಂಡಿರುವ ವೇಷವನ್ನು ತೆಗೆದು ಹಾಕುವಂತೆ ತದೇತೆ ಮಿಥ್ಯಾ ಅವರೂಪ ತೇಜ್ಯತೆ ಅಂದ್ರೆ ಆವೇಶವನ್ನು ತೆಗೆದು ಹಾಕುವಂತೆ ಮಿಥ್ಯಾಭೂತವಾದ ಶರೀರವನ್ನ ತೆಗೆಯಬೇಕು. ಇದಕ್ಕೆ ಸ್ವಲ್ಪ ಒಂದು ದೃಷ್ಟಾಂತ ಕೊಟ್ಟರಮ್ಮ. ಆ ದೃಷ್ಟಾಂತದಂತೆ ನಾನು ದೇಹ ಎಂಬ ಮಿಥ್ಯಾ ಜ್ಞಾನವನ್ನ ತೆಗೆದುಹಾಕಿ ಆಧ್ಯಾತ್ಮದ ತುತ್ತ ತುದಿಯನ್ನ, ಕೊನೆ ಮೆಟ್ಟಿಲನ್ನ ನಾವು ಮುಟ್ಟಬೇಕಾಗಿದೆ. ಸಾಮಾನ್ಯವಾಗಿ ತಿರುಪತಿಯ ತಿಮ್ಮಪ್ಪನ ದರ್ಶನಕ್ಕೆ ನಡೀತಾ ಹೋದಾಗ ಎಷ್ಟೋ ಮೆಟ್ಟಿಲುಗಳಾವಂತ ಕೇಳಿ ನಮ್ಮ ಸುದ್ದಿ. ನಾವು ಎಲ್ಲಾ ಮೆಟ್ಟಿಲುಗಳನ್ನ ಮುಟ್ಟಿದೀವಿ. ಇನ್ನೂ 1-2 ಮೆಟ್ಟಿಲುಗಳನ್ನ ಏರದೆ ಇದ್ದಾಗ ಪೂರ್ಣ ದರ್ಶನವನ್ನ ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಅದ ಕೆಳಗಡೆಯಿಂದ ಕೊನೆಯ ಮೆಟ್ಟಿಲವರೆಗೂ ನಾವು ಹೋಗ್ಬೇಕು. ಆವಾಗ ದರ್ಶನ ಆಗ್ತದಂತ ಅರ್ಥ. ಅದರಂತೆ ಇಲ್ಲಿಯೂ ಕೂಡ ನಾವು ದೇಹವನ್ನ ಕೊನೆ ಕ್ಷಣದವರೆಗೂ ಮಿಥ್ಯಾ ಅಂತ ತಿಳಿದು ಅದರ ಮೇಲೆ ನಿಂತು ನೋಡಿದಾಗ ನಮ್ಮ ಆತ್ಮ ದರ್ಶನ ನಮಗಾಗ್ತದಂತ. ಹೇಗೆ ತೆಗೆದಾಕ್ಬೇಕು? ಒಬ್ಬ ವ್ಯಕ್ತಿ ನಾಟಕದಲ್ಲಿ
ಒಬ್ಬ ರಾಜನ ಪಾತ್ರವನ್ನ ಮಾಡ್ಯಾನಮ್ಮ. ಹ್ಮ್ ರಾಜನ ಪಾತ್ರವನ್ನ ಹಾಕಿದಾಗ ಹ್ಮ್ ರಾಜನಿಗೆ ಕಿರೀಟ ಹ್ಮ್ ಮತ್ತು ಅವನ ಧರಿಸುವ ವಸ್ತುಗಳು, ಬಟ್ಟೆಗಳು ಹ್ಮ್ ಮತ್ತು ಜಲತಾರಿ ಉಡುಪುಗಳು ಹ್ಮ್ ಅಲಂಕೃತವಾಗಿ ಹ್ಮ್ ನಕಲಿ ಆಭರಣಗಳು, ಹ್ಮ್ ಕೃತಕವಾದ ಗಡ್ಡ ಮೀಸೆಗಳನ್ನು ಧರಿಸಿ ಹ್ಮ್ ರಾಜನ ಟಿವಿಯಲ್ಲಿ ಹ್ಮ್ ಆ ನಾಟಕ ರಂಗದ ಮೇಲೆ ಇಟ್ಟಂತ ಒಂದು ಸಿಂಹಾಸನದ ಮೇಲೆ ಹ್ಮ್ ಬಂದು ಕೂತು ಹ್ಮ್ ತನ್ನ ಸೇವಕರುಗಳಿಗೆ ಹ್ಮ್ ಅನಂತ ರೀತಿ ಅಪ್ಪಣೆಯನ್ನು ಮಾಡುತ್ತಾನೆ. ಹ್ಮ್ ಇಲ್ಲಮ್ಮ ನಾಟಕದಲ್ಲಿ ಪಾತ್ರವನ್ನ ಮಾಡಿದ ರಾಜನ ವಿಷಯ. ಹ್ಮ್ ಇನ್ನ ಎಷ್ಟೊತ್ತಿರ್ತದ ನಾಟಕ ಅಂದ್ರೆ ಆಟ ಒಂದು 4, 6, 8 ತಾಸು. ಹ್ಮ್ ನಾಟಕವನ್ನ ಬಿಟ್ಟ ಮೇಲೆ ಹ್ಮ್ ಅಥವಾ ಮುಗಿದ ಮೇಲೆ ಹ್ಮ್ ಅವನು ಪುನಃ ಎಲ್ಲಿಗೆ ಹೋಗ್ತಾನಂದ್ರೆ ಹ್ಮ್ ಬಣ್ಣ ಹಚ್ಚಿಕೊಂಡಂತ ಕೋಣೆಗೆ ಹೋಗಿ ಹ್ಮ್ ತನ್ನ ಬಣ್ಣವನ್ನ ವೇಷವನ್ನ ತೆಗೆದುಹಾಕಿ ಹ್ಮ್ ತನ್ನ ಬಣ್ಣವನ್ನ ಕಳಚಿ ಹಾಕಿದಾಗ ಹ್ಮ್ ಅವನು ಮೊದಲಿನ ಸ್ವರೂಪದಲ್ಲೇ ಕಾಣ್ತಾನ ನೋಡಮ್ಮ. ಹ್ಮ್ ಹೌದಿಲ್ಲ ತಾಯಿ? ಹ್ಮ್ ಒಬ್ಬ ಸಾಮಾನ್ಯ ವ್ಯಕ್ತಿ ರಾಜ ಆಗಿದ್ದ. ಹ್ಮ್ ನಾಟಕ ಮುಗಿದ ಮೇಲೆ ಅವನೆಲ್ಲ ಕಿತ್ತು ಹಾಕಿದಾಗ ಮೊದಲಿನಂತೆ ಸಾಮಾನ್ಯ ಪ್ರಜೆ ಅವನು. ಹ್ಮ್ ಅದೇ ಪ್ರಕಾರವಾಗಿ ಹ್ಮ್ ನಾಟಕ ರಂಗದ ಮೇಲೆ ಬರುವ ಮುನ್ನ ಹ್ಮ್ ಅವನು ತನ್ನ ನಿಜ ರೂಪದಲ್ಲಿದ್ದ ನೋಡಮ್ಮ. ಅವನು ಹ್ಮ್ ತನ್ನ ನಿಜದ ರೂಪದಲ್ಲಿ ಇದ್ದ. ಹ್ಮ್ ರಾಜ್ಕುಮಾರೇ ಇರ್ಲಿ, ಪುನೀತ್ ರಾಜ್ಕುಮಾರನೇ ಇರ್ಲಿ, ಹ್ಮ್ ಪಾತ್ರ ಮಾಡೋದಕ್ಕಿಂತ ಮುಂಚೆ ಹ್ಮ್ ತಮ್ಮ ನಿಜವಾದ ರೂಪದಲ್ಲಿ ಇದ್ದವರು. ಹ್ಮ್ ಪಾತ್ರವನ್ನ ಹಾಕಿದಾಗ ಹ್ಮ್ ಬೇಡದ ಕಣ್ಣಪ್ಪ ಆಗಿರ್ಬೋದು, ಹ್ಮ್ ಗಂಧದ ಗುಡಿಯಲ್ಲಿ ಆಗಿರ್ಬೋದು, ಹ್ಮ್ ಸಂಪತ್ತಿಗೆ ಸವಾಲಾಗಿರ್ಬೋದು, ಹ್ಮ್ ಅನಂತ ನಾಟಕಗಳಲ್ಲಿ ಅನಂತ ಪಾತ್ರಧಾರಿ ಆದ. ಹ್ಮ್ ಹಾಗೆ ಹ್ಮ್ ಅವನು ರಂಗದ ಮೇಲೆ ಇದ್ದಾಗ ಹ್ಮ್ ಅವನ ಸ್ವರೂಪವೇನು ವ್ಯತ್ಯಾಸ ಹೊಂದದಿದ್ದರು. ಹ್ಮ್ ಆ ರಾಜಕುಮಾರ ಅನಂತ ಪಾತ್ರಗಳನ್ನು ಮಾಡಿದಾಗ ಹ್ಮ್ ಪಾತ್ರ ಮಾಡುವಾಗ ರಾಜಕುಮಾರನೇ, ಹ್ಮ್ ಪಾತ್ರ ಮಾಡೋದಕ್ಕಿಂತ ಅವನು ರಾಜಕುಮಾರನೇ. ಹ್ಮ್ ಹೌದಿಲ್ಲಮ್ಮ? ಹೌದು. ಆದ್ರೆ ವೇಷಗಳ ಭಾಷೆಗಳ ಭಾವದಿಂದ ಹ್ಮ್ ಆಯಾ ನಟನೆಗಳಿಂದ ಬೇರೆ ಬೇರೆಯಾಗಿ ತೋರ್ತಿದ್ದ, ಹ್ಮ್ ಕಾಣ್ತಿದ್ದ ಅಷ್ಟೆ. ಹ್ಮ್ ಆದ್ರೆ ಅವನ ಸ್ವರೂಪ ಮಾತ್ರ ಬದಲಾವಣೆ ಆಗಿಲ್ಲ. ಹೌದು. ವೇಷಭೂಷಣಗಳಿಂದ ಹ್ಮ್ ರಾಜನಂತೆ ತೋರಿಕೊಂಡು ಹ್ಮ್ ಅವನು ತನ್ನ ಪಾತ್ರವನ್ನ ಅಭಿನಯ ಮಾಡಿದ. ಹ್ಮ್ ಹಾಗೆಯೇ ಹ್ಮ್ ನಾನು ಸ್ವತಃ ಸ್ವರೂಪದಲ್ಲಿ ಆತ್ಮನೇ. ಹ್ಮ್ ಏನಮ್ಮ, ನಾನು ಸ್ವರೂಪದಲ್ಲಿ ಮೊದಲು ಆತ್ಮನೇ. ಹ್ಮ್ ಆದರೆ ಹ್ಮ್ ಈ ದೇಹವೆಂಬ ವೇಷವನ್ನು ಧರಿಸಿ ಹ್ಮ್ ಪಾತ್ರಧಾರಿಯಂತೆ ಜಗತ್ತಿನ ರಂಗಮಂಟಪಕ್ಕೆ ಬಂದೀವಿ. ಹ್ಮ್ ಏನಾಗಿ ಬಂದೀವಮ್ಮ? ದೇಹವನ್ನು ಧರಿಸಿ ಹ್ಮ್ ಒಂದೊಂದು ಪಾತ್ರವನ್ನ ಮಾಡೋದಕ್ಕೋಸ್ಕರವಾಗಿ ಹ್ಮ್ ಈ ಜಗತ್ತು ಅನ್ನುವ ರಂಗಮಂಟಪಕ್ಕೆ ನಾವು ಪಾತ್ರಧಾರಿಗಳಾಗಿ ಬಂದವರು. ಹ್ಮ್ ಮತ್ತೆ
ದಡ್ಡನ ಪಾತ್ರದಲ್ಲಿ ಕುಣಿದಾಡುತ್ತಿದ್ದೀಯೇ, ಹ್ಮ್ ನಿನ್ನ ಪಾತ್ರ ಅಭಿನಯವನ್ನ ಬಹಳ ಹುಮ್ಮಸ್ಸಿನಿಂದ ಮಾಡುತ್ತಿರುವುದರಿಂದ ಹ್ಮ್ ಇಲ್ಲೇನಾಯ್ತಮ್ಮ ಅಂದ್ರೆ ಹ್ಮ್ ನಮ್ಮ ನಿಜ ಸ್ವರೂಪವೇ ಮರೆತೋಯ್ತು. ಹ್ಮ್ ಒಬ್ಬನು ಪಾತ್ರ ಮಾಡಿದ್ದ. ಹ್ಮ್ ಯಾವ ಪಾತ್ರ ಅಂದ್ರೆ ಹುಲಿ ಪಾತ್ರ ಮಾಡಿದ್ದ. ಹ್ಮ್ ಸನ್ನಿವೇಶ ಹಾಗೆ ಇತ್ತು. ಹ್ಮ್ ಎರಡು ಕೈ ಕಾಲುಗಳನ್ನ ನೆಲಕ್ಕೆ ಹಚ್ಚಿ ಹ್ಮ್ ಒಂದು ಸಿಂಹದ ಹುಲಿಯ ಮುಖವನ್ನು ಹಾಕಿ ಹ್ಮ್ ಅವರಂತೆ ಬಣ್ಣದ ಬಟ್ಟೆಗಳನ್ನು ತೊಟ್ಟು ಹ್ಮ್ ಸಿಂಹದ ವೇಷವನ್ನು ಹಾಕಿದ್ದ. ಹ್ಮ್ ಆ ವೇಷ ಬಹಳ ನಟನೆ ನೋಡಿ ಜಗತ್ತು ಅಥವಾ ನೋಡುವ ಪ್ರೇಕ್ಷಕರು ಹ್ಮ್ ಎಷ್ಟ್ ಚಂದ ಮಾಡಿದ್ದೀನಿ ಅಂತ ಅನ್ನಬೇಕು ಅಂತ ಹ್ಮ್ ಬಹಳ ವ್ಯವಸ್ಥಿತವಾಗಿ ಪಾತ್ರವನ್ನು ಮಾಡಿದ. ಹ್ಮ್ ಯಾವಮ್ಮ ಹುಲಿ ಪಾತ್ರ ಅಥವಾ ಸಿಂಹದ ಪಾತ್ರ. ಹ್ಮ್ ಜನರಿಗೂ ಕೂಡ ಬಹಳ 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 ಹ್ಮ್ ಆ ಒಂದು ಅಭಿನಯವನ್ನು ನೋಡಿ ಮೆಚ್ಚುಗೆ ಆಯ್ತು. ಹ್ಮ್ ಈ ಅವರ ಸಿಳ್ಳೆ, ಅವರ ಕೂಗು, ಅವರ ಚಪ್ಪಾಳೆಯಿಂದ ಹ್ಮ್ ಇನ್ನಿಷ್ಟು ಚಂದ ಮಾಡಕತ್ತಿತ್ತು ಪಾತ್ರ. ಹ್ಮ್ ಆದ್ರೆ ಅವನೇನ್ ಮಾಡಿದ ನಮ್ಮಂದ್ರೆ ಮುಗಿದ ಮೇಲೆ ಹ್ಮ್ ಆ ಮೊದಲಿನ ಪಾತ್ರ ಏನದ ಅದೇ ಸತ್ಯ ಅಂತ ತಿಳ್ಕೊಂಡು ಹ್ಮ್ ಮನೆಗೆ ಬಂದ್ರು ಕೂಡ ಆ ಸಿಂಹದಂತನೇ ವರ್ತನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಹ್ಮ್ ಎಲ್ಲವ ಮನೆಯಲ್ಲಿ ಕೂಡ. ಹ್ಮ್ ಯಾಕಂದ್ರೆ ನಾನು ಒಬ್ಬ ಮನುಷ್ಯ ಅನ್ನೋದು ಮರ್ತ ಬಿಟ್ಟ ಅವನು. ಹ್ಮ್ ಪಾತ್ರದ ಅಭಿನಯಕ್ಕೆ ಮೆಚ್ಚುಗೆಯಾಗಿ ಹ್ಮ್ ಅದೇ ನಾನಂತ ತಿಳ್ಕೊಬಿಟ್ಟು ನೋಡ್ರಿ. ಹ್ಮ್ ಸಿಂಹವೇ ನಾನಂದ. ಹ್ಮ್ ಇದು ಹೇಗಮ್ಮ ಮೂರ್ಖ ಅಂತ ಅರ್ಥ. ಹೌದು. ಅದರಂತೆ ಹ್ಮ್ ದೇಹವನ್ನ ಧರಿಸಿ ಪಾತ್ರವನ್ನ ಮಾಡ್ಲಿಕ್ಕೆ ಬಂದವರು ಹ್ಮ್ ಈ ದೇಹದ ಮೆಚ್ಚುಗೆಗಾಗಿ ಮೆಚ್ಚಿ ಮೆಚ್ಚಿ ಹ್ಮ್ ನಮ್ಮ ನಿಜವಾದ ಪಾತ್ರವನ್ನ ಮರ್ತೀವಿ. ಹ್ಮ್ ನಿಜವಾದ ಪಾತ್ರ ಯಾವದಮ್ಮ? ಆತ್ಮ. ಹೌದು. ಆಗ ಹ್ಮ್ ಈಗ ಏನಾಯ್ತು ಅಂದ್ರೆ ಹ್ಮ್ ಆ ಹುಲಿ ವೇಷ ಹಾಕಿ ಊರು ತುಂಬಾ ನಾನು ಹುಲಿ ಹುಲಿ ಶಿವ ಶಿವ ಅಂತ ಗರ್ಜನೆ ಮಾಡ್ತಾ ಇದ್ದ ಅವನು. ಹ್ಮ್ ಆವಾಗ 4 ಮಂದಿ ಕೂಡಿ ಹ್ಮ್ ಅವನ ಹಿಡಿದು ಹಾಕಿ ಹ್ಮ್ ಮೈ ಮೇಲೆ ಹಾಕಿರುವಂತ ಬಟ್ಟೆಗಳನ್ನ ಕಳಿಸಿ ಹ್ಮ್ ಮುಖಕ್ಕೆ ಹಾಕಿಕೊಂಡ ಮುಖವಾಡವನ್ನ ತೆಗೆದು ಹ್ಮ್ ಅವನಿಗೆ ಹ್ಮ್ ತನ್ನ ಮೂಲವನ್ನ ತಿಳಿಸಿಕೊಟ್ಟಾಗ ಹ್ಮ್ ಆವಾಗ ಅನ್ಕೊಂಡ ಅಯ್ಯೋಪ್ಪ ನಾ ಶಿವನೇ ಅಂತ ತಿಳ್ಕೊಂಡಿದ್ದೆ, ಹ್ಮ್ ನಾನೊಬ್ಬ ಮನುಷ್ಯ ಅಂತ ಹ್ಮ್ ಪುನಃ ಅವನಿಗೆ ಜ್ಞಾನೋದಯ ಆಯ್ತು. ಹ್ಮ್ ನೀನು ಹಿಂಗ್ಯಾಕೆ ಮಾಡ್ತು ತಮ್ಮ, ಹ್ಮ್ ಕತ್ತೆ ಮಾಡ್ದಂಗ್ ಮಾಡ್ತಿದ್ದೆ ಅಂತೀವಲ್ಲಮ್ಮ ನಾವು. ಹೌದು. ನೀ ಶಿವಂಗ ಆಗ್ತಿದ್ದು ಅಲ್ಲಿ ನಾಟಕದಾಗ ಶಿವ ಅಷ್ಟೇ, ಹ್ಮ್ ಪಾತ್ರ ಮಾಡೋ ಶಿವ. ನಿಜವಾಗಿ ನೀನು ಹಿಂಗೆ ಮಾಡ್ಕೊಂತ ಹೋದ್ರೆ ಹ್ಮ್ ನಿನಗ ಕಲ್ಲು ನೇಟು ಬೀಳ್ತಾವಂತ ಹೇಳಿದಾಗ ಹ್ಮ್ ಯಥಾರ್ಥ ಜ್ಞಾನ ಆಯ್ತು. ಹ್ಮ್ ಹಾಗೆ ಆತ್ಮ ಈ ಪಾತ್ರವನ್ನ ಶರೀರವೆಂಬ ಪಾತ್ರಗಳನ್ನು ಧರಿಸಿ ಜಗತ್ತಿಗೆ ಬಂದು ಹ್ಮ್ ನಮ್ಮ ಪಾತ್ರಗಳನ್ನ ಮಾಡುವಾಗ ಹ್ಮ್ ಈ ಜನ ಮೆಚ್ಚುವಂತೆ, ಹ್ಮ್ ಲೋಕ ಮೆಚ್ಚಬೇಕು ಅಂತ ಈ ಪಾತ್ರದಲ್ಲಿ ಆಸಕ್ತಿ ಬಹಳ ಆಯ್ತು ನಮಗೆ. ಹ್ಮ್ ನಮ್ಮ ನಿಜ ಸ್ವಲ್ಪ ಗೊತ್ತೇ ಆಗ್ಲಿಲ್ಲ ನೋಡಮ್, ಹ್ಮ್ ಮರ್ತೀವಿ ಅಂತ. ಹ್ಮ್ ಈಗ ಒಬ್ಬ ಗುರು ಒಬ್ಬನು ಬಂದು ಹ್ಮ್ ನಮಗ ನಿನಗೆ ವಿವೇಕ ಹೇಳಿದನೆಂದುಕೊಳ್ಳೋಣ. ಹ್ಮ್ ಅಲ್ಲೋ ನೀನು ಶರೀರ ಅಲ್ಲ, ಪಾತ್ರ ಇದಷ್ಟೇ. ಹ್ಮ್ ನಿನ್ನ ಸೂತ್ರ ಏನಾದ್ರೆ ಆತ್ಮ ಸ್ವರೂಪಿದ್ದೆ ಅಂತ ಹ್ಮ್
ಹೇಳಿದಂತ ತಿಳ್ಕೊಳ್ರಿ. ಹ್ಮ್ ನಾನು ನಿಜವಾಗಿಯೂ ಆ ಪಾತ್ರವಲ್ಲ, ಹ್ಮ್ ಆದರೆ ಪಾತ್ರಧಾರಿ ಮಾತ್ರ. ಹ್ಮ್ ಹೌದಿಲ್ಲಮ್ಮ? ಹೌದು. ನಿಜವಾಗಿ ಅವನು ಸಿಂಹ ಅಲ್ಲ, ಹ್ಮ್ ಸಿಂಹದ ಪಾತ್ರಧಾರಿ. ಹೌದು. ನಿಜವಾಗಿ ರಾಜನಲ್ಲ, ಹ್ಮ್ ರಾಜನ ಪಾತ್ರಧಾರಿ. ಹ್ಮ್ ನಿಜವಾಗಿ ದೇಹ ಅಲ್ಲ, ದೇಹದ ಪಾತ್ರ ಅಷ್ಟ. ಹ್ಮ್ ಇದು ಎಷ್ಟು ದಿನ ನಾಟಕ ಮುಗಿತಾನ ಅದು ಮಾಡ್ಬೇಕ ನಮ್ಮ ಪಾತ್ರ. ಹ್ಮ್ ಅದರಂತೆ ಪ್ರಾರಬ್ಧ ಮುಗಿಯುವವರೆಗೂ ದೇಹ ಪಾತ್ರ ಮಾಡ್ತದ. ಹೌದು. ಅವರವರ ಪ್ರಾರಬ್ಧ ಹೇಗೆ ಇದೆಯೋ ಹ್ಮ್ ಅದರಂತೆ ಇದೇನ್ ಮಾಡ್ತಮ್ಮ, ಪಾತ್ರವನ್ನು ಮಾಡ್ತದ. ಹ್ಮ್ ಒಂದು ಅನಂತ ರೀತಿಯ ಸ್ತ್ರೀ ಆಯ್ತು, ಹ್ಮ್ ಪುರುಷನ ಪಾತ್ರ, ಹ್ಮ್ ಪತಿಯ ಪಾತ್ರ, ಸತಿಯ ಪಾತ್ರ, ಹ್ಮ್ ಮಕ್ಕಳ ಪಾತ್ರ, ಮೊಮ್ಮಕ್ಕಳ ಪಾತ್ರ, ಹ್ಮ್ ಇವೆಲ್ಲಾ ಶರೀರಗಳು ಒಂದೊಂದು ಪಾತ್ರ ಮಾಡಕ್ ಬಂದಿವ ಅಷ್ಟ. ಹ್ಮ್ ನಾವು ನಿಜವಾದ ಪಾತ್ರಧಾರಿಗಳಲ್ಲ, ಬರೇ ಪಾತ್ರ ಮಾಡೋರಷ್ಟ. ಹ್ಮ್ ಹೀಗೆ ಹ್ಮ್ ನನ್ನ ನಿಜ ಸ್ವರೂಪವೇ ಬೇರೆ ಎಂದು ಹ್ಮ್ ಆಗ ವೇಷವನ್ನ ಮಾರ್ಪಡಿಸಿಕೊಂಡು ಹ್ಮ್ ನಮ್ಮ ಮೊದಲಿನ ಸ್ವರೂಪವನ್ನ ಹ್ಮ್ ಕಾಣುವ ನಟನಂತೆ ಹ್ಮ್ ನಾನು ಕೂಡ ನಿನ್ನ ನಿಜವಾದ ಸ್ವರೂಪವನ್ನು ತಡೆಯದೆ. ಹ್ಮ್ ನಮ್ಮ ನಿಜವಾದ ಸ್ವರೂಪ ಏನಮ್ಮ? ಆತ್ಮ ಬ್ರಹ್ಮ. ಹ್ಮ್ ಆಗ ನಿನ್ನ ನಿಜ ಸ್ವರೂಪವೇ ಹ್ಮ್ ಆತ್ಮವೇ ಎಂಬುದನ್ನು ಅರಿತುಕೊಳ್ಳುವೆ. ಹ್ಮ್ ಗುರು ಹೇಳೋದು ಇಷ್ಟೇ ನಮೀಗ. ಹ್ಮ್ ನೀನೇನು ವೇಷಗಳು ಏನೇನು ಹಾಕೊಂಡೆ ಅವೆಲ್ಲ ಕಳಚಿ ನೋಡು. ಹ್ಮ್ ಆತ್ಮ ಮೇಲೆ ಇವೆಲ್ಲ ಪಾತ್ರಧಾರಿಗೆ ಆಭರಣ ಧರಿಸಿದಂಗ ಹ್ಮ್ ಈ ದೇಹದಿಂದ ಪ್ರಾರಂಭ ಆದ ನೋಡಮ್ಮ. ಹ್ಮ್ ಒಳಗಡೆ ಅನಂತ ರಕ್ತ, ಮಾಂಸ, ಎಲುಬು, ಚರ್ಮ, ಮಾಂಸ, ಮುದ್ದೆ, ಮಲ, ಮೂತ್ರ, ಹ್ಮ್ ಅಷ್ಟಲ್ಲದೆ ಅನಂತ ರೀತಿಯ ಇಂದ್ರಿಯಗಳು, ಹ್ಮ್ ಮನ, ಬುದ್ಧಿ, ಚಿತ್ತ, ಅಹಂಕಾರ, ಹ್ಮ್ ಇವುಗಳ ಜೊತೆಯಿಂದ ಹೊರಗೆ ಅಭಿನಯ. ಹ್ಮ್ ಎಲ್ಲಿ ನಡೆದ ನಮ್ಮ ಅಭಿನಯ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದಲ್ಲಿ ಹ್ಮ್ ನಮ್ಮದು ಅಭಿನಯ ನಡೆದವ. ಹ್ಮ್ ಆದರೆ ಇದು ಪಾತ್ರಧಾರಿ ಅಷ್ಟೇ. ನಿಜವಾದ ಪಾತ್ರ ಯಾವುದು? ಆತ್ಮ ನೀನಿದ್ದೆ ಅಂತ. ಹ್ಮ್ ಈ ರೀತಿ ನೀನು ತಿಳಿದುಕೋ ಅಂತ ಹ್ಮ್ ಈ ಶ್ಲೋಕದಲ್ಲಿ ಹೇಳ್ತಾ ಬಂದ್ರಮ್ಮ. ಹ್ಮ್